ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಇಲ್ಲಿ ಈ ಕಡೆ ಭದ್ರ ಅಂತೂ ಶಿವರಾಮೇಗೌಡ್ರ ಹತ್ರ ಹೇಳೇ ಬಿಡ್ತಾರೆ. ಆಗ ಶಿವರಾಮೇಗೌಡರು ಒಪ್ಪಿಗೆಗೂ ಕೂಡ ಕೊಡ್ತಾರೆ. ಆದರೆ ಸ್ವಲ್ಪ ಸಮಯ ಹೋಗಲಿ ಮಗ, ಆಮ್ಯಾಗ ನೋಡ್ಕೊಳ್ಳೋಣ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಭದ್ರಾಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಕೊನೆಗೂ ನನ್ನ ಅಮ್ಮಿ ಆಸೆ ಈಡೇರ್ತಂತಾನೆ ಲೆಕ್ಕ. ಅಪ್ಪ ದೇವರೇ, ಎಷ್ಟು ಖುಷಿ ಆಗ್ತಾ ಇದೆ. ಇದು ನಮ್ಮ ಮೊದಲು ವಿದ್ಯೆ ಹೇಳಬೇಕು ಅಂತ ಇಲ್ಲಿ ಭದ್ರ ಬಂದ್ಬಿಟ್ಟು ವಿದ್ಯೆ ಇರ್ತಾವ ನೋಡಿ ವಿದ್ಯಾ, ಅಪ್ಪಯ್ಯ ಒಪ್ಕೊಂಡವ್ರೆ, ಅಂದರೆ ಸ್ವಲ್ಪ ಸಮಯದ ನಂತರ ಹೇಳ್ತೀನಿ ಅಂತ ಹೇಳವ್ರೆ. ಈಗ ನಿನಗೆ ಖುಷಿ ಆಗ್ತಾ ಇದೆಯಾ ವಿದ್ಯಾ ಅಂತ ಕೇಳ್ತಾರೆ. ಆಗ ವಿದ್ಯಾ, ಸಾನೇ ಖುಷಿ ಆಗ್ತಾ ಇದೆ ಗೌಡ್ರೆ ಅಂತ ವಿದ್ಯಾ ಹೇಳ್ತಾರೆ. ನೋಡು, ನೀನು ಖುಷಿ ಆಗ್ತಾ ಇದ್ರೆ ನಿನ್ನ ಹೊಟ್ಟೆಯಲ್ಲಿರುವ ನನ್ನ ಮಗನೂ ಕೂಡ ಖುಷಿಯಾಗಿರುತ್ತೆ ಗೊತ್ತಾ ಅಂತ ಇಲ್ಲಿ ಶಿವರಾಮೇಗೌಡರು ಭದ್ರ ಹೇಳ್ತಾರೆ. ಆಗ ವಿದ್ಯೆನೂ ಕೂಡ ತುಂಬಾ ಬೇಜಾರಾಗ್ತಾ ಇರ್ತಾರೆ. ಹೊಟ್ಟೆಯಲ್ಲಿ ಮಗನೇ ಇಲ್ಲ, ಅದು ಹೇಗೆ ಖುಷಿ ಪಡೋಕ್ಕೆ ಸಾಧ್ಯ ಅಂತ ವಿದ್ಯಾ ತನ್ನ ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಈ ವಿಷಯನ ಗೌಡ್ರ ತವ ಹೇಳಲೇಬೇಕು. ಎಷ್ಟು ದಿನ ಅಂತ ಈ ವಿಷಯನ ಮುಚ್ಚಿಡ್ಲಿ, ನನ್ನಿಂದ ಆಗ್ತಾ ಇಲ್ಲ. ಪಾಪ ಗೌಡ್ರು ಎಷ್ಟು ಆಸೆ ಹೊತ್ಕೊಂಡವ್ರೆ, ಅವ್ರು ಎಷ್ಟು ಕನಸು ಎಲ್ಲನೂ ಹೊತ್ಕೊಂಡವ್ರೆ. ಆದರೆ ನಾನು ಮಾತ್ರ ಮುಚ್ಚಿಡ್ತಾ ಇದ್ದೀನಿ. ಏನು ಮಾಡಲಿ ದೇವ್ರೆ, ಯಾಕೆ ದೇವ್ರೆ ನನ್ನ ವಿಷಯದಲ್ಲಿ ಈ ರೀತಿ ಮಾಡ್ತಾ ಇದೆಯಾ? ನೋಡ್ದೇವ್ರೆ, ನನ್ನ ಕನಸು ಆಸೆನ ಈಡೇರಿಸು ದೇವ್ರೆ. ನನ್ನ ಹೊಟ್ಟೆಯಲ್ಲಿರೋ ಮಗು ನಿಜನಾದರೂ ಆಗಬಾರ್ದ ದೇವ್ರೆ. ನಾನು ನಿಜವಾಗ್ಲೂ ತಾಯಿ ಆಗಬೇಕು ದೇವ್ರೆ. ಏನಾದರೂ ಮಾಡು ದೇವ್ರೆ, ನಿನ್ನನ್ನೇ ನಂಬಿದೆ ದೇವ್ರೆ ಅಂತ ಇಲ್ಲಿ ವಿದ್ಯಾ ದೇವ್ರ ಮುಂದೆ ಬೇಡ್ಕೊತಾ ಇರ್ತಾರೆ. ನೀವು ನಿಜವಾಗ್ಲೂ ತಾಯಿ ಆಗಕ್ಕಿಲ್ವಾ? ಗೌಡ್ರ ಆಸೆನ ಈಡೇರಲ್ವಾ ದೇವ್ರೆ ಅಂತ ಇಲ್ಲಿ ವಿದ್ಯಾ ದೇವ್ರ ಮುಂದೆ ಬೇಡ್ಕೊತಾ ಇದ್ರೆ ದೇವರು ಕೂಡ ಇಲ್ಲಿ ವಿದ್ಯಾಗೆ ಆಶೀರ್ವಾದ ಮಾಡೇ ಬಿಡ್ತಾರೆ. ಅಂದರೆ ಬಲಗಡೆಯಿಂದ ಹೂವು ಬೀಳುತ್ತೆ. ಅದನ್ನು ನೋಡಿ ವಿದ್ಯಾ, ಏನಿದು ಆಶ್ಚರ್ಯ, ಹಾಗಾದರೆ ನಾನು ತಾಯಿ ಆಗ್ತೀವನಾ? ಹಾಗಾದರೆ ದೇವ್ರೆ, ಗೌಡ್ರ ಆಸೆ ಈಡೇರುತ್ತಲ್ವಾ? ನಾನು ನಿಜವಾಗ್ಲೂ ತಾಯಿ ಆಗ್ತೀನಿ ಅನ್ನಿಸ್ತಾ ಇದೆ ದೇವ್ರೆ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಇದೇನಾದರೂ ಸತ್ಯ ಆಗಿಬಿಟ್ರೆ ನನ್ನಷ್ಟು ಖುಷಿ ಪಡೋಳು ಯಾರೂ ಇಲ್ಲ ಅನಿಸುತ್ತೆ. ಈಶ್ವರಿ ಅತ್ತೆ ಮುಂದೆ ಹೇಗಾದರೂ ಮಾಡಿ ನಾನು ಮುಖ ಎತ್ತಿ ನಡಿಬೋದು. ಆದರೆ ಈಗ ಧೈರ್ಯನೂ ಕೂಡ ನನಗಿಲ್ಲ. ಹಾಗಾದರೆ ನಾನು ನಿಜವಾಗ್ಲೂ ತಾಯಿ ಆಗ್ತೀನಿ ಅನ್ನಿಸ್ತಾ ಇದೆ ಅಂತ ವಿದ್ಯಾ ತುಂಬಾ ಖುಷಿ ಆಗ್ತಾ ಇರ್ತಾರೆ. ಕಡೆ ಈಶ್ವರಿ ಅಂತೂ ಈ ಚಿತ್ರ ಕೊನೆಗೂ ಸುಭಾಸ್ ಅಂತೂ ಮನೆಗೆ ಬಂದುಬಿಟ್ಟ. ಆದರೆ ಇನ್ನು ಆ 3 ಅಡಿ ಸತ್ಯನ ಬಯಲು ಮಾಡಬೇಕಲ್ಲ. ಹೇಗಾದರೂ ಮಾಡಿ ಅವಳು ನಿಜನ ಹೊರಗೆ ಹಾಕಬೇಕು. ಈ ಮನೆಯಿಂದ ಅವಳು ಹೊರಗಡೆ ಹೋಗ್ತಾ ಇರಬೇಕು. ಆಮ್ಯಾಗೆ ನಾವು ಅಂದ್ಕೊಂಡಿದ್ದು ಎಲ್ಲವನ್ನ ಈಡೇರಿಸ್ಕೊಳ್ಬೋದು. ಏನಂತೀಯ ಅಂತ ಇಲ್ಲಿ ಈಶ್ವರಿ ಹೇಳ್ತಾರೆ. ಅಲ್ಲವಾ, ಅದೆಲ್ಲ ಸಾಧ್ಯನಾ? ಅದು ಹೇಗೆ ಸಾಧ್ಯ ನೀನು ಹೇಗಾದರೂ ಸರಿ, ಒಟ್ಟಿನಲ್ಲಿ ಆ ಸತ್ಯನ ಬಯಲು ಮಾಡಬೇಕು. ಆಗ ಶಿವರಾಮೇಗೌಡ ಅವಳು ಕುತ್ತಿನ ಹಿಡಿದು ಮನೆಯಿಂದ ಹೊರಗಡೆ ತಳ್ಳೋದನ್ನು ನೋಡಿ ನಾನು ಸಾನೇ ಖುಷಿ ಪಡ್ಬೇಕಣಮ್ಮಿ, ಅದೇನೋ ಒಂದು ಮಾಡಬೇಕು ಅಂತ ಹೇಳಿ ಚಿತ್ರ ಹತ್ರ ಹೇಳ್ತಾ ಇರ್ತಾರೆ. ಆಗ ಮೊದಲ ಕೆಲಸ ಮಾಡಬೇಕು. ಆ ವಿದ್ಯಾ ಆ 3 ಅಡಿ ಇದ್ದಾಳಲ್ಲ, ಅವಳು ಮಾಡಿರೋ ನಮಗೆ ಮೋಸಕ್ಕೆ ಅವಳು ಖಂಡಿತವಾಗ್ಲೂ ಈ ಮನೆ ಬಿಟ್ಟು ಹೋಗಲೇಬೇಕವ. ಏನಾದರೂ ಪ್ಲ್ಯಾನ್ ಮಾಡವ ಅಂತ ಇಲ್ಲಿ ಚಿತ್ರ ಹೇಳ್ತಾರೆ. ಮಾಡ್ತೀನಿ ಕಣೆ, ಮಾಡ್ತೀನಿ. ಆ 3 ಅಡಿನ ಹೇಗೆ ಮನೆಯಿಂದ ಹೊರಗಡೆ ತಳ್ತೀನಿ, ನೀನೇ ನೋಡ್ತಾ ಇರು ಅಂತ ಹೇಳಿ ವಿದ್ಯಾ ಇಲ್ಲಿ ಈಶ್ವರಿ ಹೇಳ್ತಾ ಇರ್ತಾರೆ. ಮತ್ತು ಈ ಕಡೆ ವಿನಂತಿ ಮನೆಯಲ್ಲಿ ತುಂಬಾ ಏನೋ ಒಂದು ನಡೀತಾ ಇರುತ್ತೆ. ಇಲ್ಲ, ಯಾವುದೇ ಕಾರಣಕ್ಕೂ ಆ ವಿದ್ಯಾ ಅಂತೂ ಖುಷಿಯಾಗಿರಲು ನಾನು ಬಿಡೋಕ್ಕಿಲ್ಲ ವಿನಂತಿ. ಅದೇನಾದರೂ ಆಗಲಿ, ಆ ವಿದ್ಯಾ ನಗುನ ಕಿತ್ಕೋಬೇಕು. ಆ ವಿದ್ಯಾ ಯಾವುದೇ ಕಾರಣಕ್ಕೂ ನಗು ಅನ್ನೋದೇ ಅವಳಿಗಿರಬಾರ್ದು. ಯಾವಾಗ ನೋಡಿದ್ರು ಕಣ್ಣೀರಲ್ಲೇ ಕೈ ತೊಳೆಯಾಗಿ ಮಾಡಬೇಕು. ಏಯ್ ವಿದ್ಯಾ, ನಿನ್ನ ನಗು ಅಲ್ಲ, ಆದಷ್ಟು ಬೇಗ ಹೊರಗಡೆ ಹಾಕ್ತೀನಿ ಕಣೆ. ನಿನ್ನನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡಲ್ಲ ಕಣೆ. ನನಗೆ ನಂಬಿಕೆ ದ್ರೋಹ ಮಾಡಿದ್ಯಲ್ಲೇ, ಮೋಸ ಮಾಡಿಬಿಟ್ಟಿಯಲ್ಲೇ ಪಾಪಿ. ನಮ್ಮಿಬ್ಬರನ್ನ ಮನೆಯಿಂದ ಹೊರಗಡೆ ಹಾಕುವಾಗ ಮಾಡಿದ್ದೆ ನೀನೇ ಕಣೆ. ನೀನನ್ನು ಮಾತ್ರ ಖುಷಿಯಾಗಿರಲು ಯಾವುದೇ ಕಾರಣಕ್ಕೂ ಬಿಡಲ್ಲ ಕಣೆ. ಅಷ್ಟೇ ಇಲ್ಲ, ನಿನ್ನ ಹೊಟ್ಟೆಯಲ್ಲಿರೋ ಆ ಮಗನೂ ಕೂಡ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಕಣೆ ಅಂತ ಹೇಳಿ ಇಲ್ಲಿ ಸಾವಿತ್ರಿ ಹೇಳ್ತಾ ಇರ್ತಾರೆ. ಹಾಗಲ್ಲವ, ಮೊದಲು ನಾವು ಆ ಮನೆ ಸೇರ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋಣ, ಆಮೇಲೆ ಮಿಕ್ಕಿಳಿರೋದು. ನಾವು ಹೇಗಾದರೂ ಮಾಡಿ ಅಲ್ಲಿ ಹೋಗ್ಬೇಕವ, ಇದರಲ್ಲಿ ಇರೋಕ್ಕಾಗ್ತಾ ಇಲ್ಲವ, ಏನಾದರೂ ಮಾಡವ, ಮತ್ತೆ ಆ ಮನೆ ಸೇರ್ಕೋಬೇಕವ ನಾವು ಅಂತ ಇಲ್ಲಿ ವಿನಂತಿ ಹೇಳ್ತಾರೆ. ಹ್ಞೂ ಕಣ್ಲೆ, ಯಾವುದೇ ಕಾರಣಕ್ಕೂ ನಾವು ಈ ಗುಡಿಸಲಲ್ಲಿರಬಾರ್ದು. ನಮ್ಮ ಮನೆ ಅದು, ಆ ಮನೆಯಲ್ಲಿ ನಾವು ಇರಬೇಕು. ಆ ಈಶ್ವರಿಯವರೆಲ್ಲರೂ ಕೂಡ ಎಷ್ಟು ಖುಷಿಯಾಗಿದ್ದಾರೆ. ನಮ್ಮನ್ನು ಮಾತ್ರ ಮನೆಯಿಂದ ಹೊರಗಡೆ ಹಾಕಿದವ್ರನ್ನ ಅವರು ಕೂಡ ಶಿಕ್ಷೆ ಅನುಭವಿಸ್ಬೇಕು ಕಣೆ. ಅದೇನೇ ಆಗಲಿ, ನಾನು ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಅವರನ್ನು. ನನ್ನನ್ನು ಇಂಥ ಪರಿಸ್ಥಿತಿ ತಂದವ್ರನ್ನ ಬಿಡೋದೇ ಇಲ್ಲ ಅಂತ ಸಾವಿತ್ರಿ ಅನ್ಕೊತಾ ಇರ್ತಾರೆ. ಈ ಕಡೆ ಈ ವಿದ್ಯೆನೂ ಕೂಡ ದೇವರೇನೋ ವರ ಕೊಟ್ಟಿರ್ತಾನೆ, ಆದರೆ ವಿದ್ಯೆ ನಿಜವಾಗ್ಲೂ ತಾಯಿ ಆಗ್ತಾಳ ಅಂತ ಮುಂದೆ ನೋಡೋಣ. ಅದೇ ರೀತಿ ಈ ಕಡೆ ಈಶ್ವರಿ ಅಂತೂ ವಿದ್ಯೆನ ಸಿಕ್ಕಾಕಿಸ್ಬೇಕು ಅಂತ ವಿದ್ಯಾಗೆ ಸೀಮಂತ ಶಾಸ್ತ್ರನ ಮಾಡಬೇಕು ಅಂತ ಭದ್ರ ಹತ್ರ ಹೇಳಿರ್ತಾರೆ. ಆಗ ಭದ್ರ ಕೂಡ ಶಿವರಾಮೇಗೌಡರ ಹತ್ರ ಹೇಳಿರ್ತಾರೆ. ಅದ್ದೂರಿಯಾಗಿ ವಿದ್ಯಾ ಸೀಮಂತನ ಶುರು ಮಾಡಬೇಕು ಅಂತ ಭದ್ರ ತುಂಬ ಖುಷಿಯಿಂದ ಕಾಯ್ತಾ ಇರ್ತಾರೆ. ಅದೇ ರೀತಿ ಎಲ್ಲವನ್ನ ಏನೇನು ಬೇಕು ಎಲ್ಲವನ್ನ ತಂದಿಡ್ತಾರೆ. ವಿದ್ಯಾ, ನಾಳೆನೇ ನೀನು ಸೀಮಂತ ನೋಡು, ನಿನಗೂ ನಿನ್ನ ಮಗಗೂ ತುಂಬಾ ಖುಷಿ ಆಗಬೇಕು. ಆ ರೀತಿ ಖುಷಿಯಾಗಿ ನಾಳೆ ಸೀಮಂತ ಮಾಡೋಣ. ನಿನ್ಗೆ ಎಷ್ಟು ಖುಷಿ
ಖುಷಿ ಆಗುತ್ತೋ ಅಷ್ಟು ಚೆನ್ನಾಗಿ ಮಾಡ್ತೀನಿ ವಿದ್ಯಾ ಅಂತ ಇಲ್ಲಿ ಭದ್ರ ಹೇಳ್ತಾ ಇರ್ತಾರೆ. ಆಗ ವಿದ್ಯಾ, ಅಯ್ಯೋ ದೇವ್ರೆ, ಇದೇನು ಕತೆ, ಏನಾಗ್ತಾ ಇದೆ ಈ ಮನೆಯಲ್ಲಿ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಸತ್ಯನ ಮುಚ್ಚಿಟ್ಟಿದ್ದೀನಿ, ಆದರೆ ಎಷ್ಟು ದಿನ ಅಂತ ಸತ್ಯ ಮುಚ್ಚಿಡೋಕ್ಕಾಗುತ್ತೆ? ಮಗು ಹೊರಗಡೆ ಬರಲೇಬೇಕಾಗುತ್ತಲ್ವಾ? ಏನು ಮಾಡಲಿ ದೇವ್ರೆ, ಈ ಸತ್ಯನ ಹೇಗೆ ಹೇಳಲಿ ನಾನು? ಈ ಸತ್ಯ ಏನಾದರೂ ಹೇಳಿಬಿಟ್ರೆ ಖಂಡಿತವಾಗ್ಲೂ ನನ್ನನ್ನು ಸಾಯಿಸಿಬಿಡ್ತಾರೇನೋ. ಪರವಾಗಿಲ್ಲ, ಸಾಯಿಸಿದ್ರೂ ಪರವಾಗಿಲ್ಲ, ಈ ಸತ್ಯ ಹೇಳಲೇಬೇಕು ಅಂತ ವಿದ್ಯಾ ಪಣ ತೊಟ್ಟು ನಿಂತಿರ್ತಾರೆ. ಈ ಕಡೆ ದೇವರು ಕೂಡ ವಿದ್ಯಾ ತಾಯಿ ಆಗೋದು ನಿಜನೇ ಅಂತ ಬಲಗಡೆಯಿಂದ ಹೂವನ್ನು ಬಿದ್ದಿರುತ್ತೆ. ಇದೆಲ್ಲ ಸತ್ಯ ಆಗುತ್ತಾ? ವಿದ್ಯಾ ಮತ್ತೆ ತಾಯಿ ಆಗ್ತಾರಾ ಅಂತ ಮುಂದೆ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಮುಂದೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.